ಸರ್ ಮೋಸ್ಟ್ ಡಿಮ್ಯಾಂಡೆಡ್ ಬಟರ್ ಫ್ರೂಟ್ ಹತ್ರ ಇದೀವಿ. ಇದು ಯಾವ ತಳಿ ಸರ್? ಇದು ಮೆಕ್ಸಿಕನ್ ಹಾಸ್. ಓಕೆ ಓಕೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ತಳಿ. ಯಾಕಂತಂದ್ರೆ ಹಾಸ್ ಎಲ್ಲಾ ಬಟರ್ ಫ್ರೂಟ್ ಅಲ್ಲಿ ತಿನ್ನಕ್ಕೆ ಬರೋಂಥ ಒಂದೇ ಹಣ್ಣು ಅಂತಂದ್ರೆ ಹಾಸ್. ಇದು ನೀವು ರಾ ಹಣ್ಣು ಹಂಗೆ ತಿನ್ಬೋದು. ಇದಕ್ಕೆ ಶುಗರು ಜೇನುತುಪ್ಪ ಏನು ಹಾಕ್ಬೇಕಂತಿಲ್ಲ, ಬೇರೆದಕ್ಕೆ ಆದ್ರೆ ಟೇಸ್ಟ್ ಇರಲ್ಲ, ಅದಕ್ಕೆ ಹಾಕ್ತೇವೆ. ಆಮೇಲೆ ಇದರದ್ದು ಇನ್ನೊಂದು ವಿಶೇಷತೆ ಅಂದ್ರೆ ಆಯಿಲ್ ಅಲ್ಲಿ ಇದರ ಸೀಡ್ ಅಲ್ಲಿ ಆಯಿಲ್ ಪರ್ಸೆಂಟೇಜ್, ಇದರ ಸೀಡ್ ಅಲ್ಲಿ 18% ಆಯಿಲ್ ಬರುತ್ತೆ. ಓಕೆ, ಅವಕಾಡೋ ಆಯಿಲ್ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದಿ ಕಾಸ್ಮೆಟಿಕ್ ಇಂಡಸ್ಟ್ರಿ. ಅದಕ್ಕಾಗಿ ಈ ಹಣ್ಣನ್ನು ನಾವು ಬೆಳೀತಾ ಇದ್ದೇವೆ. ಇದರ ಬೇಡಿಕೆ ಅಪಾರ ಇದೆ. ಇದರ ಸ್ಕಿನ್ ರಫ್ ಬರುತ್ತೆ, ಬೇರೆ ಹಣ್ಣಂಗೆ ಇದು ಸ್ಮೂತ್ ಸ್ಕಿನ್ ಇರಲ್ಲ. ಇದರ ಸೈಜ್ 180 ಗ್ರಾಮ್ಸ್ ಮಟ್ಟ ಬರುತ್ತೆ. ನೀವು ನೋಡಬಹುದು ಕ್ರೊಕೊಡೈಲ್ ಬಾರ್ಕ್ ಅಂತ ಹೇಳ್ತೇವೆ, ಮೊಸಳೆ ಟೈಪ್ ಸ್ಕಿನ್ ಇರುತ್ತೆ ಇದಕ್ಕೆ. ಆಮೇಲೆ ಇದರ ಗ್ರಾಮ್ಸ್ 180 ಗ್ರಾಮ್ಸ್, ಬಹಳ ದೊಡ್ಡದಿರಲ್ಲ. ಒಂದು ಚಿಕ್ಕ ಮೋಸಂಬಿ ಸೈಜ್ ಅಲ್ಲಿ ಬರುವಂತ ಹಣ್ಣು. ಬಟ್ ಒಂದು ಮರದಲ್ಲಿ 200 kg ಕೊಡೋ ಕೆಪಾಸಿಟಿ ಇರುತ್ತೆ. ಅಂದ್ರೆ ವರ್ಷಕ್ಕೆ 2 ಸಾರಿ, ಒಂದು ಟೈಮಿಗೆ 100 kg ಕೊಟ್ರೆ ವರ್ಷಕ್ಕೆ 2 ಸಾರಿ ಇರುತ್ತೆ. 200 kg ಕೆಪಾಸಿಟಿ. 1 kg ಎಷ್ಟು ಹೋಗುತ್ತೆ? 1 kg ನಮ್ಮ ಬೆಂಗಳೂರಲ್ಲಿ ಇವತ್ತು 450 ರೂಪಾಯಿ ನಮ್ಗೆ ಇದನ್ನ ಆರ್ಡರ್ ಮಾಡಿದ್ದಾರೆ ಆಲ್ರೆಡಿ. ನಾವು ಒಂದು ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಂಡು ಡೈರೆಕ್ಟ್ ಸೂಪರ್ ಮಾರ್ಕೆಟ್ ಕೊಡ್ತಾ ಇದ್ದೇವೆ. 400 ರೂಪಾಯಿ ಮಿಟ್ಟ ನಮ್ಗೆ ಎಲ್ಲಾ ರೈತರಿಗೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಇದು ನೀವು ಪ್ಯಾಕಿಂಗ್ ಮಾಡಿ ಏನಾದ್ರು ಮಾರ್ತೇನೆ, ನಿಮ್ ಕಡೆ ಅಷ್ಟು ಕಾಂಟ್ಯಾಕ್ಟ್ಸ್ ಇದೆ ಅಂತಂದ್ರೆ 1 kg ಅವರ ವೆಬ್ಸೈಟ್ ಅಲ್ಲಿ ನಾನು ಯಾರಿಗೆ ಸಪ್ಲೈ ಮಾಡ್ತಿದ್ದೀನಲ್ಲ ಅವರು 900 rupees per kg ಮಾರ್ತಾ ಇದ್ದಾರೆ ಇದೇ ಅವಕಾಡೋನ. ಓಕೆ, ಇವಾಗ 400 ರೂಪಾಯಿ ಅಂದ್ರೂ ಕೂಡ ಒಂದು ಮರದಿಂದ 200 kg ಅಂತ ಇಟ್ಕೊಂಡ್ರೆ 80,000 ರೂಪಾಯಿ ಆಯ್ತು ಒಂದು ಮರದಿಂದ. ಹೌದು, ಒಂದು 5 ವರ್ಷ ಆಗ್ಬೇಕು. 6 ವರ್ಷ ಆದ್ಮೇಲೆ ಅದು ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಗಂಧದ ಜೊತೆ ಇದಕ್ಕೆ ನಾನು ಇಲ್ಲಿ ಆ ಈಲ್ಡ್ ಬರಲ್ಲ. ಇದು ಇದೇ ಓಪನ್ ಫೀಲ್ಡ್ ಅಲ್ಲಿ ಇತ್ತು, ಇದೇ ಕೇವಲ ಬರೇ ಅವಕಾಡೋನೇ ನಾನು ಬೆಳೆದಿದ್ರೆ ಇದು 200 kg ಕೊಡೋದ್ರಲ್ಲಿ ಏನು ನಾವು ಆಶ್ಚರ್ಯ ಪಡ್ಬೇಕಂತಿಲ್ಲ. ಈ ಗಿಡದ ಹೈಟ್ಗೆ ಈ ಗಿಡದಲ್ಲಿ ಇರೋ ಹಣ್ಣನ್ನು ನೋಡಿದ್ರೆ ಇಲ್ಲೇ ಒಂದು 15-20 kg ರೆಡಿ ಇದೆ. ಈಗ ಕೇವಲ 2 ವರ್ಷದ ಗಿಡ ಇದೆ. ಓಕೆ ಸರ್, ಇನ್ನೊಂದು ಮಿಸ್ಟೇಕ್ ಏನಂದ್ರೆ ತುಂಬಾ ಜನ ಇದನ್ನ ಡ್ರ್ಯಾಗನ್ ಫ್ರೂಟ್ ಕಂಪೇರ್ ಮಾಡ್ತಾರೆ. ಅಂದ್ರೆ ಇವಾಗ ಎಲ್ಲರೂ ಬೆಳೆದ್ರೆ ಡ್ರ್ಯಾಗನ್ ಫ್ರೂಟ್ ತರ ಇದು ರೇಟ್ ಬಿದ್ದೋಗುತ್ತೆ, ಅಥವಾ ಇದನ್ನ ನಾರ್ಮಲ್ ತಳಿ ಕಂಪೇರ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಬಲ್ಪ್ ಜ್ಯೂಸ್ ಹೋಗ್ತಾವಲ್ಲ ಆ ವೆರೈಟೀಸ್ಗೆ. ಸೊ ಅದಕ್ಕೆ ಇವಾಗಲೇ ಬಟರ್ ಫ್ರೂಟ್ಗೆ ಮಾರ್ಕೆಟ್ ಬಿದ್ದೋಗಿದೆ ಅಂತ ಬಿಟ್ಟು ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ. ನಾವು ಒಂದು ವಿಡಿಯೋಸ್ ಅನ್ನ ಮಾಡಿದ್ವಿ, ಒಂದು ಅರ್ಧ ಎಕರೆ 1 ಎಕರೆ ಇದ್ರೆ ಒಂದು 10 ಲಕ್ಷ ಆರಾಮಾಗಿ ಮಾಡ್ಬೋದು ಬಟರ್ ಫ್ರೂಟ್ ಆಶ್ ಅಂತ. ಸೊ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾರ್ಮಲ್ ಬಟರ್ ಫ್ರೂಟ್ ಅನ್ಕೊಂಡಿದ್ದಾರೆ. ಇದನ್ನ ಡ್ರ್ಯಾಗನ್ ಫ್ರೂಟ್ಗೆ ಕಂಪೇರ್ ಮಾಡೋದು ಎಷ್ಟು ಪ್ರಾಕ್ಟಿಕಲ್ ಅನ್ಸುತ್ತೆ ಸರ್ ನಿಮ್ಗೆ? ಒಂದು ನಾಯಿನ ಹುಲಿನ ಕಂಪ್ಯಾರಿಸನ್ ಹೆಂಗಿರುತ್ತೆ ಅದು ಹಿಂಗೆ. ಓಕೆ, ಅದು ನಾನು ಆ ಬೆಳೆ ತಪ್ಪಂತ ಹೇಳ್ತಾ ಇಲ್ಲ, ಆ ಬೆಳೆದ ಬೆಲೆ ತಪ್ಪಿದೆ. ಓಕೆ, ಹಂಗಂತ ಅದ್ರದ್ದು ವ್ಯಾಲ್ಯೂ ಇಲ್ಲ. ಇದಕ್ಕೆ ಏನಾಗುತ್ತೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಇದಕ್ಕೆ ಒಪ್ಪಿಗೆ ಇದೆ. ಓಕೆ, ಎಕ್ಸೆಪ್ಟೆನ್ಸ್ ಇದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಇದು ಎಕ್ಸೆಪ್ಟೆನ್ಸ್ ಇದೆ. ಇದಕ್ಕೆ ಇದು ನೀವು ಹೊರದೇಶ ಕಳಿಸ್ಬೇಕಂದ್ರೂ ಇದು ಮೂವ್ಮೆಂಟ್ ಆಗುತ್ತೆ, ಅದು ಆಗಲ್ಲ. ಅದಕ್ಕಾಗಿ ಅದ್ರ ಇಂಡಿಯನ್ ಕನ್ಸಂಪ್ಷನ್ ಬೇಸಿಸ್ ಅದ್ರ ಬೆಲೆ ಬಿದ್ದಿರ್ಬೋದು. ಬಟ್ ನಿಮ್ದು ಸೆಕೆಂಡ್ ಕ್ವಶನ್ ಬಂದ್ರೆ ಡ್ರ್ಯಾಗನ್ ಫ್ರೂಟ್ ಅಂಡ್ ಬಟರ್ ಫ್ರೂಟ್ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಡ್ರ್ಯಾಗನ್ ಫ್ರೂಟ್ ವಾಸ್ ಓನ್ಲಿ ಕನ್ಸ್ಯೂಮ್ಡ್ ಬೈ ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್, ಹಾಗಾಗಿ ಅದ್ರ ಬೆಲೆ ಬಿದ್ದಿದೆ. ಅದು ಒಂದು ರೀಸನ್. ಇನ್ನೊಂದು ರೀಸನ್ ಏನಾಗುತ್ತೆ ಗೊತ್ತಾ, ಡ್ರ್ಯಾಗನ್ ಫ್ರೂಟ್ ಎಲ್ಲರೂ ಬೆಳೆದ್ರು, ಎಲ್ಲಿ ನೀರ್ ಕಡಿಮೆ ಇದೆ ಅವರು ಬೆಳೆದ್ರು, ನೀರ್ ಹೆಚ್ಚಿದವರು ಬೆಳೆದ್ರು, ಅದು ದೊಡ್ಡ ತಪ್ಪು ಮಾಡಿದ್ರು. ಅವಕಾಡೋ ಎಲ್ಲಿ ನೀರ್ ಕಡಿಮೆ ಇದೆ, ಯಾರ ಹೊಲ ವೇಸ್ಟ್ ಇದೆ ಅಂತಲ್ಲಿ ಬೆಳೆಯಲ್ಲ. ಈ ಮೆಕ್ಸಿಕನ್ ಹ್ಯಾಸು ಒನ್ ಆಫ್ ದ ಪ್ರೀಮಿಯಂ ಗಿಡ ಇರೋದ್ರಿಂದ, ಪ್ರೀಮಿಯಂ ಆಗಿ ಮೇಂಟೆನೆನ್ಸ್ ಇರೋದ್ರಿಂದ ವೆರಿ ಕ್ಯುಮ್ಯುಲೇಟಿವ್ ಫಾರ್ಮರ್ಸ್ ಕಡಿಮೆ ಜನ ಬೆಳೀತಾ ಇದ್ದಾರೆ. ಅದರ ಈಲ್ಡ್ನು ಹಂಗೆ ಬರುತ್ತೆ. ಎಲ್ಲಾ ತಳಿಯಲ್ಲಿ ಇದ್ರ ಹಂಗೆ ರಿಸಲ್ಟ್ ಬರಲ್ಲ. ಇದಕ್ಕಾದೇ ಒಂದು ಬೇಸಿಕ್ ಮೇಂಟೆನೆನ್ಸ್ ಇರುತ್ತೆ. ಅದನ್ನ ನೀವು ಮಾಡಿದ್ರೆ ನಿಮಗೆ 1 ಎಕರೆಯಲ್ಲಿ ನೀವು ಹೇಳ್ದಂಗೆ ನಿಮ್ಮ ವಿಡಿಯೋಲ್ಲಿ 10 ಲಕ್ಷ 15 ಲಕ್ಷ ಅದೇನು ದೊಡ್ಡ ವಿಷಯ ಅಲ್ಲ. ಓಕೆ, ಅದಕ್ಕೆ ನೀವು ಬರಬೇಕಂದ್ರೆ ನಮ್ಮ ತೋಟನ ಬಂದು ಗಿಡನ ನೋಡಿಕೊಂಡು 2 ವರ್ಷದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿದ್ರೆ 15 ವರ್ಷಕ್ಕಾದ್ಮೇಲೆ ಎಷ್ಟು ಕಾಯಿ ಬಿಡ್ಬೋದು ಅಂತ ಒಂದು ಊಹಿಸ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಸರ್.